ಎಲ್ರಿಗೂ ನಮಸ್ತೆ. ನಾನು ಡಾಕ್ಟರ್ ತ್ರಿಶಾಲ್ ರಾವ್, ನಾಡಿ ತಜ್ಞ ಹಾಗೂ ವಿದ್ಯಾಗ್ನಿಕರ್ಮ ಪ್ರಾಕ್ಟೀಷನರ್. ಸೊ ಇವತ್ತು ಸಮಾಜದಲ್ಲಿ ನಾವು ಒಂದು ಕಾಮನ್ ಟರ್ಮ್ನ ತುಂಬಾ ಕೇಳ್ತಾ ಇದೀವಿ ಅಂದ್ರೆ ಅದು ಕ್ಯಾನ್ಸರ್. ಸೊ ಎಲ್ರಿಗೂ ಕ್ಯಾನ್ಸರ್ ಅಂದ ಕೂಡಲೇ ಹೇಗೋ ಏನೋ ಅನ್ನೋದು ಒಂದು ಭಯವನ್ನ ಸೃಷ್ಟಿಸುವಂತ ಒಂದು ಮಹಾಮಾರಿ ಅಂತಾನೆ ಹೇಳ್ಬೋದು. ಇವತ್ತಿನ ದಿನಗಳಲ್ಲಿ ಕ್ಯಾನ್ಸರ್ ಯಾಕೆ ಜಾಸ್ತಿ ಆಗ್ತದೆ ಅಂತ ನೋಡೋದಾದ್ರೆ ಅದಕ್ಕೆಲ್ಲ ಮೂಲ ಕಾರಣ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ದೇರ್ ಆರ್ ಸೋ ಮೆನಿ ಇಟೋಲಜಿಕಲ್ ಫ್ಯಾಕ್ಟರ್ಸ್ ಫಾರ್ ಕ್ಯಾನ್ಸರ್. ಕ್ಯಾರ್ಸಿನೋಜೆನ್ಸ್ ಅಂತ ಏನು ಹೇಳ್ತೀವಿ, ಫಿಸಿಕಲ್ ಕ್ಯಾರ್ಸಿನೋಜೆನ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ ಕ್ಯಾರ್ಸಿನೋಜೆನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೇಡಿಯೇಷನ್ಸ್ ಇಂದ ಆಗುವಂಥ ಎಫೆಕ್ಟ್ ಇಂದ ಆಗಿರ್ಬೋದು, ಇವುಗಳು ಕ್ಯಾನ್ಸರ್ಗೆ ಮೂಲ ಕಾರಣಗಳು. ಇವತ್ತಿನ ದಿನಗಳಲ್ಲಿ ನಾವು ತಿನ್ನುವಂಥ ಆಹಾರದಲ್ಲಿ ಸಾಕಷ್ಟು ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಮಿಕ್ಸ್ ಆಗಿರುತ್ತೆ, ಸಾಕಷ್ಟು ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಮಿಕ್ಸ್ ಆಗಿರುತ್ತೆ. ಈ ಎಲ್ಲ ಕೆಮಿಕಲ್ಸ್ ಸಹನೂ ಕ್ಯಾನ್ಸರ್ ಕಾಸಿಂಗ್ ಪ್ರಾಪರ್ಟೀಸ್ ಸಹನೂ ಇರುತ್ತೆ. ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ನೋಡೋದಾದ್ರೆ ವಿಮೆನ್ ಆ್ಯಂಡ್ ಮೆನ್ ಎರಡು ಕ್ಯಾಟಗರಿ ವೈಸ್ ನೋಡೋದಾದ್ರೆ ಮೆನ್ನಲ್ಲಿ ಪ್ರೊಸ್ಟೇಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಮತ್ತು ಕೊಲೊರೆಕ್ಟಲ್ ಕ್ಯಾನ್ಸರ್ ಇವುಗಳು ತುಂಬ ಸಾಮಾನ್ಯವಾಗಿ ಕಂಡುಬಿಡುವಂಥ ಕೇಸಸ್. ಅದೇ ರೀತಿ ವಿಮೆನ್ನಲ್ಲಿ ನೋಡೋದಾದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಆ್ಯಂಡ್ ಅಗೇನ್ ಕೊಲೊರೆಕ್ಟಲ್ ಕ್ಯಾನ್ಸರ್, ಈ ಮೂರು ಕ್ಯಾನ್ಸರ್ನ ನಾವು ತುಂಬಾ ಸಹಜವಾಗಿ ವಿಮೆನ್ಸಲ್ಲಿ ನೋಡ್ತಾ ಇದ್ದೀವಿ. ಸೊ ಮೆನ್ಸಲ್ಲಿ ನಾವು ನೋಡೋದಾದ್ರೆ ಪ್ರೊಸ್ಟೇಟ್ ಕ್ಯಾನ್ಸರ್ ಆ್ಯಂಡ್ ಲಂಗ್ ಕ್ಯಾನ್ಸರ್ ಇಸ್ ಒನ್ ಆಫ್ ದ ಲೀಡಿಂಗ್ ಕ್ಯಾನ್ಸರ್ಸ್ ಅಂತ ಹೇಳ್ಬೋದು. ಈಗ ಲಂಗ್ ಕ್ಯಾನ್ಸರ್ ಯಾಕೆ ಅಂದರೆ ಮೇನ್ಲಿ ಟೊಬ್ಯಾಕೊ ಅಬ್ಯೂಸ್ ಮತ್ತು ಬೇರೆ ಬೇರೆ ಕಾರ್ಸಿನೋಜೆನಿಕ್ ಪೊಲ್ಯೂಟೆಂಟ್ಸ್, ಇವತ್ತು ನಾವೇನು ಉಸಿರಾಡೋ ಗಾಳಿಯಿಂದ ಹಿಡಿದು ತಗೊಳ್ಳೋಂಥ ಆಹಾರ ಪದ್ಧತಿ ಎಲ್ಲನೂ ಒಂದು ಕ್ಯಾನ್ಸರ್ ಕಾರಣವಾಗಿದೆ. ಆ್ಯಂಡ್ ದ ಲೀಡಿಂಗ್ ಕಾಸ್ ಫಾರ್ ಲಂಗ್ ಕ್ಯಾನ್ಸರ್ ಇಸ್ ದ ಟೊಬ್ಯಾಕೊ ಅಬ್ಯೂಸ್. ಸೊ ಇವತ್ತು ಸಾಕಷ್ಟು ಜನ ಒಂದು ಯೂತಿಂದ ಹಿಡಿದು ಅಡಲ್ಟ್ವರೆಗೂ ಸಿಗರೇಟ್ ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ತರಹದ ಏನು ಮಾದಕ ವಸ್ತುಗಳಿದೆ ಅದಕ್ಕೆ ತುಂಬಾ ಅಡಿಕ್ಷನ್ಸ್ ಆಗ್ತಿರೋದ್ರಿಂದ, ಅದು ಕಂಟಿನ್ಯೂಸ್ ಇನ್ಹೇಲ್ ಆ್ಯಂಡ್ ಇಂಟೇಕ್ ಮಾಡೋತಿರೋದ್ರಿಂದ ಅದು ಲಂಗ್ ಮೇಲೆ ಪ್ರಭಾವ ಬೀರಿ, ಲಂಗ್ ಟಿಶ್ಯೂಸ್ ಮೇಲೆ ಅದು ಪ್ರಭಾವ ಬೀರಿ ಅದು ಕ್ಯಾರ್ಸಿನೋಜೆನಿಕ್ ಚೇಂಜಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಪ್ರೊಸ್ಟೇಟ್ ಕ್ಯಾನ್ಸರ್, ಇದನ್ನು ನಾವು ಜನರಲಿ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ನೋಡ್ತೀವಿ, ಅಂದರೆ ಒಂದು 40 to 60 years ಈ ಏಜ್ ಗ್ರೂಪಲ್ಲಿ ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಇದಕ್ಕೆ ಎಷ್ಟೋ ಸತಿ ಪೂರ್ವವಾಗಿ ಸಿಮ್ಟಮ್ಸ್ ಬರುತ್ತೆ ಜನರಲಿ. ಈಗ ಡಿಫಿಕಲ್ಟಿ ಇನ್ ಯೂರಿನೇಷನ್ ಆಗಿರ್ಬೋದು ಅಥವಾ ಪೇಯ್ನ್ ಬರೋದಾಗಿರ್ಬೋದು, ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದಾಗಿರ್ಬೋದು ಮೂತ್ರದಲ್ಲೇ, ಇದೆಲ್ಲ ಸಾಕಷ್ಟು ಒಂದು ರೀತಿ ಇರುತ್ತೆ. ಆದರೆ ಜನ ಅದನ್ನು ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಡಾಕ್ಟರ್ ಹತ್ರ ಅಪ್ರೋಚ್ ಆಗಿ ಅದಕ್ಕೆ ಬೇಕಾಗಿರೋವಂಥ ಒಂದು ವೇ ಆಫ್ ಅಪ್ರೋಚ್ ಮಾಡಿದಾಗ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಎಷ್ಟು ಸ್ಟೇಜಸ್ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಅಷ್ಟು ಡಿಫಿಕಲ್ಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ಕ್ಯಾನ್ಸರ್ ಅಂದರೆ ನಾವು ನಿಜವಾಗ್ಲೂ ಭಯ ಪಡಬೇಕಾ, ಇಲ್ಲ ಇದನ್ನು ಧೈರ್ಯವಾಗಿ ಎದುರಿಸ್ಬೇಕಾ ಅನ್ನೋ ಒಂದು ಕ್ವೆಶನ್ ಅಂತ ಬಂದಾಗ ಇದಕ್ಕೆ ನಾವು 3 ರೀತಿ ನಾವು ಅರ್ಥ ಮಾಡ್ಕೋಬೋದು. ಸೊ ಯಾವತ್ತೂ ಅಷ್ಟೇ, ಯಾವುದೇ ಒಂದು ಕಾಯಿಲೆಯನ್ನು ನಾವು ಬೇಗ ಡಿಟೆಕ್ಟ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಪೂರಕವಾದ ಚಿಕಿತ್ಸೆನ ನಾವು ಸ್ಟಾರ್ಟ್ ಮಾಡಿದಾಗ, ಆಯುರ್ವೇದ ಕೂಡ ಇದನ್ನೇ ಹೇಳುತ್ತೆ, ಒಂದು ಪೂರ್ವರೂಪ ಅವಸ್ಥೆಯಲ್ಲಿ ಇರಬೇಕಾದ್ರೆ ನಾವು ಒಂದು ವ್ಯಾಧಿಯನ್ನು ಟ್ಯಾಕಲ್ ಮಾಡಿದಾಗ ನಮಗೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆನ್ ಟೈಮ್ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಆನ್ ಟೈಮ್ ಡಿಟೆಕ್ಷನ್ ಮಾಡಿ ಅದಕ್ಕೆ ತಕ್ಕಂಗೆ ಡಯಾಗ್ನೋಸಿಸ್ ತಕ್ಕಂಗೆ ಟ್ರೀಟ್ಮೆಂಟ್ನ ನಾವು ಪ್ಲಾನ್ ಮಾಡೋದ್ರಿಂದ ಕ್ಯಾನ್ಸರ್ನ ನಾವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಅಂತ ಹೇಳ್ಬೋದು. ಯಾವಾಗಲೂ ಕ್ಯಾನ್ಸರ್ನ ನಾವು ಬೇರೆ ಬೇರೆ ಸ್ಟೇಜಸಲ್ಲಿ ಅರ್ಥ ಮಾಡ್ಕೊತೀವಿ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಈ ಥರ ಹಲವಾರು ಸ್ಟೇಜಸಲ್ಲಿ ನಾವು ಕ್ಯಾನ್ಸರ್ನ ಅರ್ಥ ಮಾಡ್ಕೊತೀವಿ. ಜನರಲಿ ವೆನ್ ದ ಪೇಷಂಟ್ ಇಸ್ ಇನ್ ಸ್ಟೇಜ್ 1 ನಾವು ಕ್ಯಾನ್ಸರ್ನ ಸ್ವಲ್ಪ ಈಸಿಯಾಗಿ ಟ್ಯಾಕಲ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಲೈಕ್ ಕೀಮೋಥೆರಪಿ, ರೇಡಿಯೋಥೆರಪಿ ಅನ್ನೋ ಹಲವಾರು ಥೆರಪೀಸ್ ನಮ್ಮ ಅಲೋಪತಿ ಸ್ಟ್ರೀಮಿಂದ ಇರುತ್ತೆ. ಅದೇ ರೀತಿ ಆಯುರ್ವೇದದಲ್ಲಿ ನೋಡೋದಾದರೆ ನಮ್ಮಲ್ಲಿ ಅರ್ಬುದ ಚಿಕಿತ್ಸೆ ಅನ್ನೋದೇ ಒಂದು, ನಮ್ಮ ಆಚಾರ್ಯರು ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಹೇಗೆ ಬೇರೆ ಬೇರೆ ಚಿಕಿತ್ಸೆಗಳನ್ನು ಮಾಡ್ಬೋದು ಅನ್ನೋದನ್ನು ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಅರ್ಬುದ ಚಿಕಿತ್ಸೆನ ನಾವು ಆನ್ ಟೈಮ್ ಪೇಷಂಟಿಗೆ ಮಾಡೋದ್ರಿಂದ ಒಂದಷ್ಟು ಪ್ಯಾಲಿಯೇಟಿವ್ ಕೇರ್ ಮ್ಯಾನೇಜ್ಮೆಂಟು ಮಾಡ್ಬೋದು, ಜೊತೆಗೆ ಮುಂದೆ ಆಗುವಂಥ ಕಾಂಪ್ಲಿಕೇಶನ್ಸ್ ನಾವು ತಡೆಗಟ್ಬೋದು. ಇವತ್ತು ಪಂಚಗವ್ಯ ಚಿಕಿತ್ಸೆ ಅನ್ನೋದು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ತುಂಬಾ ಪ್ರಭಾವ ಉಳ್ಳ ಅಂತ ಒಂದು ಚಿಕಿತ್ಸೆ ಅಂತಲೇ ಹೇಳ್ಬೋದು. ಪಂಚಗವ್ಯ ಅಂದರೆ ಹಸುವಿನ ಉತ್ಪನ್ನಗಳು, ಅಂದರೆ ಗೋಮಯ, ಗೋಮೂತ್ರ, ಗೋಕ್ಷೀರ, ಗೋಘೃತ ಹಾಗೂ ದಧಿ ಅಂದರೆ ಮೊಸರು. ಸೊ ಈ 5ರ ಕಾಂಬಿನೇಷನ್ಸಿಂದ ನಾವು ಆಯುರ್ವೇದದ ಬೇರೆ ಬೇರೆ ಗಿಡಮೂಲಿಕೆಗಳ ಪ್ರಯೋಗದಿಂದ ಒಂದು ಪಂಚಗವ್ಯ ಚಿಕಿತ್ಸಾ ಅನ್ನೋದನ್ನು ಒಂದು ರಿಸರ್ಚ್ ಓರಿಯೆಂಟೆಡ್ ಆಗಿ ನಾವು ತಗೊಂಡು ಬಂದಿದ್ದೀವಿ. ತಜ್ಞರಾದ ಡಾಕ್ಟರ್ ಡಿ ಪಿ ರಮೇಶ್ ಸರ್, ಹೂ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಪ್ರಾಕ್ಟೀಸಿಂಗ್ ಸಿನ್ಸ್ 25 years, ಸಾಕಷ್ಟು ಒಳ್ಳೆಯ ರಿಸಲ್ಟ್ಸ್ನ ಕೊಟ್ಟಿದ್ದಾರೆ ಹಲವಾರು ಕ್ಯಾನ್ಸರ್ ರೋಗಿಗಳಿಗೆ. ಇವರ ನೇತೃತ್ವದಲ್ಲಿ ಹಾಗೂ ಗೋಸೇವಾ ಗತಿವಿಧಿ ಕರ್ನಾಟಕ ಇವರ ನೇತೃತ್ವದಲ್ಲಿ ಡಿಸೆಂಬರ್ 6ನೇ ತಾರೀಕು ನಾವು ಕ್ಯಾನ್ಸರ್ ಪೂರ್ವಕ ಚಿಕಿತ್ಸಾ ಶಿಬಿರವನ್ನು ಉಚಿತವಾಗಿ ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಅಗ್ರೀವ ದೇವಸ್ಥಾನದಲ್ಲಿ ಮೆಜೆಸ್ಟಿಕಲ್ಲಿ ನಾವು ಕ್ಯಾನ್ಸರ್ ಪೇಷಂಟ್ಸ್ಗೆ ಒಂದು ಫ್ರೀ ಸರ್ವಿಸ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಯಾರೇ ಕ್ಯಾನ್ಸರ್ ಸರ್ವೈವರ್ಸ್ ಆಗಿರ್ಬೋದು ಅಥವಾ ನನಗೂ ಕ್ಯಾನ್ಸರ್ ಇರ್ಬೋದು ಅಂತ ಡೌಟ್ ಇರೋವಂಥ ಪೇಷಂಟ್ಸ್ ಒಂದು ಡಿಟೆಕ್ಷನ್ಗಾಗಿರ್ಬೋದು ಅಥವಾ ಸ್ಕ್ರೀನಿಂಗಿಗಾಗಿರ್ಬೋದು, ನೀವು ಆ ಕ್ಯಾಂಪಿಗೆ ಬಂದು ನಿಮಗೆ ಬೇಕಾಗಿರೋವಂಥ ಚಿಕಿತ್ಸೆಯನ್ನು ನೀವು ತಗೋಬೋದು.
ಆ್ಯಂಡ್ ಇವತ್ತು ಪಂಚಗವ್ಯ ಒಂದು ಹರ್ಬೋ ಮಿನರಲ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇರೋದ್ರಿಂದ ಖಂಡಿತ ಇಟ್ ವಿಲ್ ಬಿ ಅ ವೆರಿ ಸೇಫ್ ಟ್ರೀಟ್ಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಕೊಡ್ತಿರೋಂಥ ಒಂದು ಫ್ರೀ ಸರ್ವಿಸಸ್ನ ನೀವು ಅಕ್ಸೆಪ್ಟ್ ಮಾಡಿ ಕ್ಯಾಂಪಲ್ಲಿ ಭಾಗವಹಿಸಬೇಕು ಅಂತ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ವಿ ಆರ್ ಡೂಯಿಂಗ್ ಲಾಟ್ ಆಫ್ ಎಕ್ಸಾಮಿನೇಷನ್ಸ್, ನಾಡಿ ಪರೀಕ್ಷೆ ಇರುತ್ತೆ, ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಕೌನ್ಸಿಲಿಂಗ್ ಇರುತ್ತೆ. ನಿಮಗೆ ಒಂದು ಕ್ಯಾನ್ಸರ್ನ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನು ನಾವು ನಮ್ಮ ಕ್ಯಾಂಪಲ್ಲಿ ನಿಮಗೆ ಒಂದು ಫ್ರೀ ಸರ್ವಿಸಸ್ ಆಗಿ ಕೊಡ್ತಿರ್ತೀವಿ. ಸೊ ಈ ಅವಕಾಶನ ನೀವೆಲ್ಲರೂ ಬಳಸ್ಕೊಂಡು ತಪ್ಪದೆ ಟ್ರೀಟ್ಮೆಂಟ್ನ ತಗೊಳ್ಳಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.